Hi friends, my name is Mahantesh Tambake, Assistant Professor of Commerce. As a part of Karnataka Learning Management System, I am going to present a chapter Joint Stock Companies, which is a post chapter under Company Law and Administration. So Bachelor of Commerce is a program, majorly it deals with trade and commerce, right? When we talk about trade and commerce, we should study the form of business organizations. So every day we used to see sole trading concerns, partnership firms, and company organizations. So under this chapter, we are going to study only company form of business organizations, how they are going to be formed, how they are going to be categorized, how they are going to be set up their business according to the law of the land. Right? I'm going to present 10 videos on this chapter, and it is the first session video. So I'm going to cover three concepts under this session. One is introduction, meaning, and definitions of joint stock companies. So before entering into the chapter, we should understand what are the learning objectives of this chapter. Every student, after studying this chapter, he or she shall be able to understand the meaning, definitions, and features of joint stock companies. Public and private limited companies concept, company formation process, which comprises 4 steps: promotion, incorporation, subscription, and commencement stage. So, first, we are going to understand the term company. So, basically, this term is derived from the Latin language and we call it as a Latin word. This company term is divided into two parts: com and panis. Com means with or together, panis means bread, and originally refer to an association of persons who took their meals together. ಓಕೆ, ಒಂದು ಕಂಪನಿ ಅಂತಕ್ಕಂಥ ಪದ ಬೇಸಿಕಲಿ ಹುಟ್ಕೊಂಡಿದ್ದು ಹೇಗೆ ಅಂತಂದರೆ, ಒಂದು ಸಂಬಂಧವುಳ್ಳ ವ್ಯಕ್ತಿಗಳು ಒಟ್ಟಿಗೆ ಕೂಡಿ ಊಟ ಮಾಡ್ತಕ್ಕಂಥ ಒಂದು ಸರ್ಕಮ್ಸ್ಟೆನ್ಸಿಂದ ಈ ಪದ ಹುಟ್ಕೊಂತು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಸೊ ಇದರ ರೆಲೆವೆನ್ಸು ಇವತ್ತಿನ ದಿನಗಳಲ್ಲೂ ಕೂಡ ಸೇಮ್ ಅರ್ಥವನ್ನೇ ಕೊಡುತ್ತೆ. ರೈಟ್, ಕಂಪನಿಯನ್ನು ಲೈಕ್ ಮೈಂಡೆಡ್ ಪರ್ಸನ್ಸ್ ಅಥವಾ ಒಂದೇ ಆಲೋಚನೆ ಉಳ್ಳ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಆ ಕಂಪನಿಗೆ ಬೇಕಾಗಿರ್ತಕ್ಕಂಥ ಬಂಡವಾಳವನ್ನು ಹೂಡಿಕೆ ಮಾಡ್ತಾರೆ. ಒಬ್ಬ ವ್ಯಕ್ತಿ ಎಲ್ಲ ಬಂಡವಾಳವನ್ನು ಹಾಕೋದಿಲ್ಲ. ಎಲ್ಲರೂ ತಮ್ಮ ಹತ್ರ ಇರತಕ್ಕಂಥ ಶೇರನ್ನು ಕಂಪನಿಗೆ ಬಂಡವಾಳವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಬಿಸ್ನೆಸ್ ರನ್ ಆಗುತ್ತೆ. ಆ ಬಿಸ್ನೆಸ್ ತನ್ನ ಒಂದು ಆರ್ಥಿಕ ಚಟುವಟಿಕೆಗಳ ಮುಖಾಂತರ ಪ್ರಾಫಿಟನ್ನು ಗಳಿಸುತ್ತೆ ಪ್ರತಿ ವರ್ಷ. ಆ ಬಂದಿರತಕ್ಕಂಥ ಪ್ರಾಫಿಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಶೇರ್ ಹೋಲ್ಡರ್ಸ್ ಅಥವಾ ಮೆಂಬರ್ಸ್ಗಳು ತಮ್ಮ ಒಂದು ಹೂಡಿಕೆಯ ಅನುಪಾತಕ್ಕನುಗುಣವಾಗಿ ಪ್ರಾಫಿಟನ್ನು ಪಡ್ಕೊತಾರೆ. ಅಂದರೆ ಅವರಿಗೆ ಪ್ರಾಫಿಟ್, ಕಂಪನಿಯ ಪ್ರಾಫಿಟ್ಟು ಕಂಪನಿಯ ಮೆಂಬರ್ಸ್ಗಳಿಗೆ ಲೈವ್ಲಿಹುಡ್ ಆಗಿರುತ್ತೆ. ಅವರಿಗೆ ಒಂದು ಊಟಕ್ಕೆ, ಅವರ ಒಂದು ಫುಡ್ಗೆ ಬೇಕಾಗಿರ್ತಕ್ಕಂಥ ಖರ್ಚು ಆಗಿರುತ್ತೆ. ಸೊ ಪ್ರೀವಿಯಸ್ ಆಗಿ ಹಿಂದೆ ಬಂದಿರತಕ್ಕಂಥ ಈ ಕಂಪನಿ ಅಂತಕ್ಕಂಥ ಪದದ ರೆಲೆವೆನ್ಸ್ ನೋಡಿ ಇವತ್ತಿಗೂ ಕೂಡ ಸೇಮ್ ಇದೆ. ರೈಟ್, ಸೊ ದಿಸ್ ಈಸ್ ದಿ ವೆರಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಕಂಪನಿ ಟರ್ಮ್. ರೈಟ್, ಅಲಾಂಗ್ ವಿತ್ ದ್ಯಾಟ್ ಒನ್ ಮೋರ್ ಥಿಂಗ್ ವಿ ಅಂಡರ್ಸ್ಟ್ಯಾಂಡ್. ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಡಿಫ್ರೆಂಟ್ ಸೆಕ್ಟರ್ಸ್ ಇರುತ್ತೆ. ಒಂದು ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಕರಿತೀವಿ, ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತ ಕರಿತೀವಿ, ಸರ್ವಿಸ್ ಸೆಕ್ಟರ್ ಅಂತ ಕರಿತೀವಿ. ಸೊ ಅಗ್ರಿಕಲ್ಚರ್ ಸೆಕ್ಟರ್ ಇಟ್ ಈಸ್ ಟ್ರೆಡಿಷ್ನಲ್ ಒನ್. ಅಲ್ಲಿ ಕಾರ್ಪೊರೇಟ್ ಬಿಸ್ನೆಸ್ ಆರ್ಗನೈಸೇಷನ್ಸ್ಗಳನ್ನ ನಾವು ಕಾಣೋದಿಲ್ಲ. ರೈಟ್, ಅದೇ ಥರ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಸರ್ವಿಸ್ ಓರಿಯೆಂಟೆಡ್ ಇಂಡಸ್ಟ್ರಿ ಇರ್ಬೋದು, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಅದೇ ಥರ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇರ್ಬೋದು, ಟಾಟಾ ಕಂಪನಿ, ಮಾರುತಿ ಸುಜುಕಿ, ಇನ್ಫೋಸಿಸ್, ವಿಪ್ರೋ, ಲೈಕ್ ದ್ಯಾಟ್. ರೈಟ್, ಅದೇ ಥರ ಸರ್ವಿಸ್ ಸೆಕ್ಟರ್ ಬಿಸ್ನೆಸ್ ಅಂತಲೂ ನಾವು ಕರಿತೀವಿ. ಸರ್ವಿಸ್ ಸೆಕ್ಟರ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ಫ್ರಮ್ ದಿ ವ್ಯೂ ಪಾಯಿಂಟ್ ಆಫ್ ಕಂಪನಿ. ರೈಟ್, ಸೊ ಫಾರ್ಮೇಷನ್ ಪ್ರಾಸೆಸ್, ರೆಗ್ಯುಲೇಷನ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಸರ್ವಿಸ್ ಸೆಕ್ಟರ್ ಬಿಸ್ನೆಸ್ ಆರ್ಗನೈಸೇಷನ್ಸ್ಗಳು ಕೂಡ ಈ ಒಂದು ಕಂಪನಿ ಲಾ ಆ್ಯಂಬಿಟಲ್ಲೇ ಬರುತ್ತೆ. ರೈಟ್,
ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಸುಮಾರು ಕಂಪ್ನಿಗಳನ್ನ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ, ರೈಟ್. ಆ ಕಂಪನಿ ಏನು ಉತ್ಪಾದನೆ ಮಾಡುತ್ತೆ, ಯಾವ ಥರನಾದಂಥ ವಸ್ತುಗಳನ್ನು ಮಾರ್ಕೆಟಲ್ಲಿ ಮಾರಾಟ ಮಾಡುತ್ತೆ, ಅದೇ ಥರ ಯಾವ ಥರನಾದಂಥ ಅಡ್ವರ್ಟೈಸ್ಮೆಂಟ್ಗಳನ್ನು ಅದು ಪ್ರತಿದಿನ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಕೊಡುತ್ತೆ ಅಂತಕ್ಕಂಥ ಒಂದು ಅಂಶವನ್ನು ನೋಡಿಕೊಂಡು ನಾವು ಆ ಕಂಪನಿ ಬಗ್ಗೆ ಕೇಳಿರ್ತೀವಿ. ಆದರೆ ವಾಣಿಜ್ಯಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾವೇನು ಮಾಡಬೇಕಾಗತ್ತೆ ಅಂತಂದರೆ, ಅಂಥ ಕಂಪನಿಗಳು ಯಾವ ಥರ ಹುಟ್ಕೊತವೆ, ರೈಟ್, ಅವುಗಳು ಯಾವ ಥರ ಎಕ್ಸಿಸ್ಟೆನ್ಸನ್ನು ಪಡ್ಕೊತವೆ, ಅವುಗಳಿಗೆ ಬಿಸ್ನೆಸ್ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಡ್ತಾರೆ, ಯಾಕೆ ಪರ್ಮಿಷನ್ ಕೊಡಬೇಕು ಅಂತಕ್ಕಂಥ ವಿಷಯಗಳನ್ನು ನಾವು ಈ ಕಂಪ್ನಿ ಲಾ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಪೇಪರನ್ನು ಓದಿದಾಗ ನಮಗೆ ಒಂದು ಅರ್ಥ ಬರುತ್ತೆ, ರೈಟ್. ಹೀಗಾಗಿ ವಾಣಿಜ್ಯಶಾಸ್ತ್ರದ ಪ್ರಥಮ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಈ ಪೇಪರನ್ನು ಓದಬೇಕಾಗತ್ತೆ, ರೈಟ್. ನೆಕ್ಸ್ಟ್ ನೋಡಿ, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್. ಸೊ ಫಸ್ಟ್ ಆ್ಯಂಡ್ ಫ್ರೈಮೋಸ್ಟ್ ನಾವು ಕಂಪನಿಯನ್ನು ಒಂದು ಸಾಮಾನ್ಯ ಅರ್ಥದಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ಅರ್ಥ ಆಗೋ ಹಾಗೆ ಹೇಳಬೇಕಾಗತ್ತೆ. ಹೇಗೆ ಅಂತಂದರೆ, ವಾಟ್ ಈಸ್ ಕಂಪನಿ? ಸೊ ಕಂಪನಿಯನ್ನು ನೋಡಿದ್ದೀವಿ, ಕಂಪನಿಯ ವಸ್ತುಗಳನ್ನು ನಾವು ಬಳಸಿದ್ದೀವಿ, ಆದರೆ ವಾಟ್ ಈಸ್ ಕಂಪನಿ, ರೈಟ್. ಸೊ ಆ ಒಂದು ಅರ್ಥದಲ್ಲಿ ನೋಡೋದಾದರೆ, ಕಂಪನಿ ಡಿನೋಟ್ಸ್ ಆ್ಯನ್ ಅಸೋಸಿಯೇಷನ್ ಆಫ್ ಲೈಕ್ ಮೈಂಡೆಡ್ ಪರ್ಸನ್ಸ್. ಓಕೆ, ಲೈಕ್ ಮೈಂಡೆಡ್ ಪರ್ಸನ್ಸ್ ಫಾರ್ಮ್ಡ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾರಿಯಿಂಗ್ ಆನ್ ಸಮ್ ಬಿಸ್ನೆಸ್ ಆರ್ ಅಂಡರ್ಟೇಕಿಂಗ್, ರೈಟ್. ಲೈಕ್ ಮೈಂಡೆಡ್ ಪರ್ಸನ್ಸ್ ಅಸೋಸಿಯೇಷನ್ ಅಂತಂದರೆ ಎಲ್ಲ ವ್ಯಕ್ತಿಗಳು ಆ ಕಂಪನಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಮುಂದೆ ಬಂದಿರತಕ್ಕಂಥ ಎಲ್ಲ ವ್ಯಕ್ತಿಗಳ ಆಲೋಚನೆ ಒಂದೇ ಆಗಿರುತ್ತೆ. ಏನದು ಆಲೋಚನೆ ಅಂತಂದರೆ, ಒಂದು ಬಿಸ್ನೆಸ್ ಮಾಡಬೇಕು, ಆ ಬಿಸ್ನೆಸ್ಸಿಗೆ ಎಲ್ಲರೂ ಪ್ರಪೋರ್ಷನೇಟಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆ ಬಿಸ್ನೆಸ್ ಗಳಿಸಿರ್ತಕ್ಕಂಥ ಪ್ರಾಫಿಟ್ಟಲ್ಲಿ ನಾವು ಎಲ್ಲರೂ ಪ್ರಪೋರ್ಷನೇಟಾಗಿ ನಮ್ಮ ಬಂಡವಾಳದ ಹೂಡಿಕೆಗೆ ಅನುಗುಣವಾಗಿ ನಾವು ಆ ಪ್ರಾಫಿಟನ್ನು ಏನು ಮಾಡ್ಕೋಬೇಕು ರೀ, ಡಿವೈಡ್ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಆಲೋಚನೆ, ರೈಟ್. ಅದಕ್ಕೆ ನಾವೇನಂತ ಕರಿತೀವಿ ರೀ, ಕಂಪನಿಯನ್ನು ಲೈಕ್ ಮೈಂಡೆಡ್ ಪರ್ಸನ್ಸ್ ಅಸೋಸಿಯೇಷನ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಫಾರ್ಮ್ಡ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾರಿಯಿಂಗ್ ದಿ ಬಿಸ್ನೆಸ್ ಆರ್ ಅಂಡರ್ಟೇಕಿಂಗ್, ರೈಟ್. ಅದೇ ಥರ ಒನ್ ಮೋರ್ ಮೀನಿಂಗನ್ನು ನೋಡಿ, ಅ ಕಂಪನಿ ಈಸ್ ಅ ಕಾರ್ಪೊರೇಟ್ ಬಾಡಿ ಆ್ಯಂಡ್ ಅ ಲೀಗಲ್ ಪರ್ಸನ್ ಹ್ಯಾವಿಂಗ್ ಸ್ಟೇಟಸ್ ಆ್ಯಂಡ್ ಪರ್ಸ್ನಾಲಿಟಿ ಡಿಸ್ಟಿಂಕ್ಟ್ ಆ್ಯಂಡ್ ಸಪ್ರೇಟ್ ಫ್ರಮ್ ದಿ ಮೆಂಬರ್ಸ್ ಕಾನ್ಸ್ಟಿಟ್ಯೂಟಿಂಗ್ ಇಟ್. ಕಂಪನಿ ಈಸ್ ಅ ಕಾರ್ಪೊರೇಟ್ ಬಾಡಿ. ಕಂಪನಿ ಮುಂಚೆ ಪ್ರೀವಿಯಸ್ ಒಂದು ಮೀನಿಂಗಲ್ಲಿ ಏನು ನೋಡಿದ್ದೀವಿ ರೀ, ಕಂಪನಿ ಡಿನೋಟ್ಸ್ ಅಸೋಸಿಯೇಷನ್ ಆಫ್ ಲೈಕ್ ಮೈಂಡೆಡ್ ಪರ್ಸನ್ಸ್ ಅಂತ ನೋಡಿದ್ದೀವಿ. ಸೊ ಇಲ್ಲಿ ಕಂಪನಿ ಈಸ್ ಅ ಕಾರ್ಪೊರೇಟ್ ಬಾಡಿ ಅಂತ ಕರಿತೀವಿ. ಅಂದರೆ ಅಸೋಸಿಯೇಷನ್ ಆಫ್ ಲೈಕ್ ಮೈಂಡೆಡ್ ಪರ್ಸನ್ಸು ಕಾನೂನಿನಾತ್ಮಕವಾಗಿ ನೋಂದಾವಣಿಯನ್ನು ಹೊಂದಿ ಕಾನೂನಿನಾತ್ಮಕವಾಗಿ ತನ್ನ ಎಕ್ಸಿಸ್ಟೆನ್ಸನ್ನು ಪಡ್ಕೊಂಡ ಮೇಲೆ ಕಂಪನಿ ಕಾರ್ಪೊರೇಟ್ ಬಾಡಿ ಆಗುತ್ತೆ. ಓಕೆ, ದಟ್ ಈಸ್ ನಾವು ಅದನ್ನು ಏನಂತ ಕರಿತೀವಿ ರೀ, ಇನ್ಕಾರ್ಪೊರೇಷನ್ ಆಫ್ ಅ ಕಂಪನಿ ಅಂತ ಕರಿತೀವಿ. ಇನ್ಕಾರ್ಪೊರೇಷನ್ ಮೀನ್ಸ್ ಇಟ್ ಈಸ್ ಅ ಪ್ರಾಸೆಸ್ ಆಫ್ ಗೆಟಿಂಗ್ ದಿ ಕಂಪನಿ ರಿಜಿಸ್ಟರ್ಡ್ ಅಂಡರ್ ಅ ಲೀಗಲ್ ಫ್ರೇಮ್ವರ್ಕ್ ಆಫ್ ಅ ಪರ್ಟಿಕ್ಯುಲರ್ ಎಕನಾಮಿ ಆರ್ ಪರ್ಟಿಕ್ಯುಲರ್ ಕಂಟ್ರಿ, ರೈಟ್. ಸೊ ಅ ಕಂಪನಿ ಈಸ್ ಅ ಕಾರ್ಪೊರೇಟ್ ಬಾಡಿ ಆ್ಯಂಡ್ ಅ ಲೀಗಲ್ ಪರ್ಸನ್. ಕಂಪನಿ ಒಂದು ಸಾರಿ ಇನ್ಕಾರ್ಪೊರೇಷನನ್ನು ಹೊಂದಿದ ಮೇಲೆ ಅದು ಲೀಗಲ್ ಪರ್ಸನ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತು ಆರ್ಟಿಫಿಷಿಯಲ್ ಪರ್ಸನ್ ಒಂದು ರಿಕಗ್ನೈಜೇಷನನ್ನು ಹೊಂದುತ್ತೆ. ಆರ್ಟಿಫಿಷಿಯಲ್ ಪರ್ಸನ್ ಅಂತಂದರೆ ಕೃತಕ ವ್ಯಕ್ತಿ ಅಂತ, ಅಂದರೆ ಮಾನವ ನಿರ್ಮಿತ ವ್ಯಕ್ತಿ. ಸೊ ನಾವೆಲ್ಲರೂ ನ್ಯಾಚುರಲ್ ಪರ್ಸನ್ಸ್, ರೈಟ್. ಒಂದು ಕಂಪನಿ ನ್ಯಾಚುರಲ್ ಪರ್ಸನ್ಸಿಂದ ಜೀವವನ್ನು ಪಡ್ಕೊಂಡು ಎಕ್ಸಿಸ್ಟೆನ್ಸನ್ನು ಪಡ್ಕೊಂಡ್ರೂ ಕೂಡ ಅದಕ್ಕೆ ಕೃತಕ ವ್ಯಕ್ತಿ ಅಂತಕ್ಕಂಥ ಒಂದು ಸ್ಟೇಟಸನ್ನು ಕೊಡಲಾಗುತ್ತೆ, ನೈಸರ್ಗಿಕ ವ್ಯಕ್ತಿಯ ಸ್ಟೇಟಸನ್ನು ಕೊಡಲಾಗುವುದಿಲ್ಲ. ದೋ ಕಂಪನಿ ಈಸ್ ರನ್ ಬೈ ನ್ಯಾಚುರಲ್ ಪರ್ಸನ್ಸ್. ಓಕೆ, ನೈಸರ್ಗಿಕ ವ್ಯಕ್ತಿಗಳಿಂದ ಕಂಪನಿ ರನ್ ಆದರೂ ಕೂಡ, ಆದರೆ ಕಂಪನಿಗೆ ಕಾನೂನಿನ ದೃಷ್ಟಿಕೋನದಲ್ಲಿ ಕೃತಕ ವ್ಯಕ್ತಿಯ ಸ್ಥಾನಮಾನ ಇರುತ್ತೆ, ರೈಟ್. ಮತ್ತು ಕಂಪನಿ ಇನ್ಕಾರ್ಪೊರೇಷನನ್ನು ಹೊಂದಿದ ಮೇಲೆ ಇಟ್ ಈಸ್ ಡಿಸ್ಟಿಂಕ್ಟ್, ಓಕೆ, ಡಿಸ್ಟಿಂಕ್ಟ್ ಆ್ಯಂಡ್ ಸಪ್ರೇಟ್ ಫ್ರಮ್ ದಿ ಮೆಂಬರ್ಸ್. ಕಂಪನಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳೇನಿರ್ತಾರೆ ಅವರಿಂದ ಈ ಕಂಪನಿ ಸಪ್ರೇಟ್ ಆಗುತ್ತೆ. ಕಂಪನಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಮೆಂಬರ್ಸು ಮತ್ತು ಕಂಪನಿಗಳ ಮಧ್ಯೆ ಒಂದು ಡಿವೈಡ್ ಏರ್ಪಡುತ್ತೆ. ಓಕೆ, ಅಂದರೆ ಕಂಪನಿಗಳು ಮೆಂಬರ್ಸಿಂದ ಸಪ್ರೇಟ್ ಆದಾಗ ಮೆಂಬರ್ಸು ಆ ಕಂಪನಿಯ ಬೆನಿಫಿಷಿಯರಿಗಳಾಗ್ತಾರಷ್ಟೇ, ಕಂಪನಿನೇ ಮೇನ್ ಆಗುತ್ತೆ, ರೈಟ್. ಕಂಪನಿ ಗಳಿಸ್ತಕ್ಕಂಥ ಪ್ರಾಫಿಟಲ್ಲಿ ಡಿವಿಡೆಂಡನ್ನು ಪಡ್ಕೊಳ್ತಕ್ಕಂಥ ಹಕ್ಕುಳ್ಳವರಾಗಿ ಮೆಂಬರ್ಸ್ಗಳು ಉಳ್ಕೊತಾರೆ, ರೈಟ್. ದಿಸ್ ಈಸ್ ದಿ ಮೀನಿಂಗ್, ರೈಟ್. ಅದೇ ಥರ ಡೆಫಿನೇಷನ್ಸ್. ಓಕೆ, ವಾಟ್ ಈಸ್ ದಿ ಡೆಫಿನೇಷನ್? How company is going to be defined under Company Act, or how company is going to be defined under a particular setup. Lord Justice Lindley, okay, Lord Justice Lindley has defined a company as an association of many persons who contribute
money or money is worth to a common stock and employ it in some trade or business, and who share the profit and loss arising therefrom. Right? Lord Justice Lindley, American Chief Justice, former Chief Justice, he has defined what is company. Okay, it is association of many persons. Okay, many persons means according to the type of company we are going to define a company. So if company is having in India, if company is having 200 members maximum, that company may become private company. If company is having n number of members, there is no limit, such companies are called public limited companies. So company registered outside the India may become foreign company in India, right? So like that, company is association of many persons. Okay, they contribute money or money is worth to a common stock. Common stock means company capital. Okay, every member, every person is going to contribute certain amount of money or money is worth to a common stock and employ it in some trade or business. ಸೊ ಕಂಪನಿ ಯಾವ ಒಂದು ಉದ್ದೇಶಕ್ಕೆ ಸ್ಥಾಪನೆಗೊಂಡಿರುತ್ತೆ, ಯಾವ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಸ್ಥಾಪನೆಗೊಂಡಿರುತ್ತೆ, ಆ ಬಿಸ್ನೆಸ್ಸಲ್ಲಿ ಆ ಕಾಮನ್ ಸ್ಟಾಕನ್ನು ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ಸನ್ನು ಮಾಡುತ್ತೆ. ಬಿಸ್ನೆಸ್ ಮಾಡಿ ಇಟ್ ಅರ್ನ್ಸ್ ಪ್ರಾಫಿಟ್ ಎಟ್ ದಿ ಎಂಡ್ ಆಫ್ ದಿ ಇಯರ್. ಓಕೆ, ಇಟ್ ಅರ್ನ್ಸ್ ದಿ ಪ್ರಾಫಿಟ್. ಸೊ ಆ ಪ್ರಾಫಿಟನ್ನು ಈ ಕಂಪನಿಗೆ ಬಂಡವಾಳ ಕೊಟ್ಟಿರ್ತಕ್ಕಂಥ ಮೆಂಬರ್ಸ್ಗಳು ಏನು ಮಾಡ್ತಾರೆ, ಡಿವೈಡ್ ಮಾಡ್ಕೊತಾರೆ. ಓಕೆ, ದೇ ಶೇರ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್. ಇಫ್ ಕಂಪನಿ ಅರ್ನ್ಸ್ ಪ್ರಾಫಿಟ್, ದೇ ಡಿವೈಡ್. If company earns loss, again they are going to divide it to all the members of the company. Right? So this is the definition given by a Lord Justice Lindley. Right? Like that, in terms of the Companies Act 2013, ಓಕೆ, ಕಂಪನಿ ಕಾನೂನು, ಭಾರತೀಯ ಕಂಪನಿ ಕಾನೂನು 2013 ಅಡಿಯಲ್ಲಿ ಕಂಪನಿಯನ್ನು ಯಾವ ಥರ ಡಿಫೈನ್ ಮಾಡಲಾಗಿದೆ ಅಂತಂದರೆ, ಅ ಕಂಪನಿ ಮೀನ್ಸ್ ಅ ಕಂಪನಿ ಇನ್ಕಾರ್ಪೊರೇಟೆಡ್ ಅಂಡರ್ ದಿಸ್ ಆ್ಯಕ್ಟ್ ಆರ್ ಅಂಡರ್ ಎನಿ ಪ್ರೀವಿಯಸ್ ಕಂಪನಿ ಲಾ, ಸೆಕ್ಷನ್ 2 ಕ್ಲಾಸ್ 20. ಇಟ್ ಮೀನ್ಸ್ ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಆಪ್ರೇಷನಲ್ಲಲ್ಲಿ ಇರ್ತಕ್ಕಂಥ ಒಂದು ಕಂಪನಿ ಕಾನೂನು ಅಂತಂದರೆ ಕಂಪನೀಸ್ ಆ್ಯಕ್ಟ್ 2013 ಇದೆ. ಸೊ ಯಾವುದೇ ಕಂಪನಿ ತನ್ನ ಒಂದು ನೋಂದಾವಣಿಯನ್ನು ಕಂಪನೀಸ್ ಆ್ಯಕ್ಟ್ 2013 ಅಡಿಯಲ್ಲಿ ಹೊಂದಿತ್ತು ಅಂತಂದರೆ, ಮತ್ತು ಹಿಂದೆ ಇರತಕ್ಕಂಥ ಯಾವುದೇ ಒಂದು ಕಾನೂನಿನಡಿಯಲ್ಲಿ ನೋಂದಾವಣಿಯನ್ನು ಹೊಂದಿ ಸದ್ಯಕ್ಕೆ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸ್ತಾ ಇತ್ತು ಅಂತಂದರೆ, ಅಂಥ ಒಂದು ಸಂಸ್ಥೆಯನ್ನು ಕಂಪನಿ ಅಂತ ಕಂಪನಿ ಕಾನೂನಿನಲ್ಲಿ ಗುರುತಿಸಲಾಗುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಡೆಫಿನೇಷನ್ ಟೇಕನ್ ಫ್ರಮ್ ದಿ ಕಂಪನೀಸ್ ಆ್ಯಕ್ಟ್ 2013, that is Indian Companies Act 2013. Right? So this is all about the meaning, definitions and introduction of the joint stock companies. So this is the reference I have given. So concepts, meaning and definitions are taken from the book called Company Law, paper 1, ICSI, New Delhi. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕೂಡ ಈ ಪೇಪರನ್ನು ಓದ್ಬೋದು. ಥ್ಯಾಂಕ್ ಯು.